ಶಾಂತಿ ಐತೆ, ಆದರೆ ಮನಸ್ಸೊಳಗೆ ಶಾಂತಿ ಇಲ್ಲ ಕಣಪ್ಪ. ಜನಗಳ ಕಣ್ಣಿಗೆ ಮಾತ್ರ ಅದು ಶಾಂತಿ ಥರ ಕಾಣಿಸ್ತಾ ಇದೆ, ಒಳಗಡೆ ಕಿಚ್ಚು ಎದ್ದು ಬಿಟ್ಟೈತೆ. ನೋಡಬೇಕು ಕಣಪ್ಪ. ಇನ್ನು ಯತೇಂದ್ರ ಅವ್ರು ಬೇರೆ ಅಲ್ಲಿ ಇಲ್ಲಿ ಸುಮ್ಮನೆ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಮಗ ಅಲ್ಲಿ ಇಲ್ಲಿ ಏನಾದರೂ ಒಂದವರು ಹೇಳ್ತಾನೆ ಇರ್ತಾರೆ. ಈ ಹೇಳಿಕೆಗೆ ಈಗ ಡಿ ಕೆ ಸಾಹೇಬರು ಕಡೆಯವರು ಎದ್ದು ನಿಂತುಬಿಟ್ಟವ್ರೆ, ರೊಚ್ಚಿಗೆ ಎದ್ದುಬಿಟ್ಟವ್ರೆ ಕಣಪ್ಪ. ಯಾಕೆ ಹಿಂಗೆ ಮಾತಾಡ್ತೀರಿ ನೀವು ಇವೆಲ್ಲ? ನಿಮ್ಗೆ ಹೇಳಿದ್ರ ಹೈಕಮಾಂಡ್ ನಿಮ್ಗೇನಾದ್ರೂ ಗೊತ್ತಿದೆಯಾ ಅದು ಇದು, ನೀವು ಯಾಕೆ ಮಾತಾಡ್ತೀರಾ ಇವೆಲ್ಲ ಅಂತ ಅವ್ರಿಗೆ ಒಂದು ಸಿಟ್ಟು. ಡಿ ಕೆ ಸಾಹೇಬರು CM ಆಗಬೇಕು ಅಂತ ಸುಮಾರು ಜನ MLAಗಳಿಗೆ ಆಸೆ. ಅಗ್ರಿಮೆಂಟ್ ಪ್ರಕಾರ 2 ವರ್ಷ ನೀನು 2 ವರ್ಷ ನಾನು, ಆದರೆ ಆಗಲಿಲ್ಲ. ಸೊ ಹೀಗಾಗಿ ಪಕ್ಕದಲ್ಲಿ ಕೂತ್ಕೊಂಡ್ರು ಮಾತಾಡಲ್ಲ, ಸಿಟ್ಟಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನು ರೈತರು ಇದೊಂದು ಹೋರಾಟ ನೋಡಿದ್ರೆ ಈಗಿನ ಪಂಚಮಶಾಲಿಯವರು ಬೆಳಗಾವಿಯಲ್ಲಿ ಪಂಚಮಶಾಲಿಯವರು ಕೂಡ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಹೌದು, ಪಂಚಮಶಾಲಿ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಪ್ರತಿಭಟನೆಗೆ. ಬೆಂಬಲಿಗರು ಅವ್ರ ಹಿಂದೆನೇ ಹೋಗ್ತಾ ಇದ್ದಾರೆ. ಸೊ ಬೆಳಗಾವಿಯಲ್ಲಿ ಇದು ನಡೀತಾ ಇರೋಂಥದ್ದು ಕಬ್ಬುಗಾರಿಕೆ, ಜೋಳ, ಮೇಕೆಜೋಳ ಅದು ಇದು ಅಂತ ಏನು ಗಲಾಟೆ ನಡೀತಾ ಇದೆಯೋ, ಸೊ ಇದು ಒಂದು ಸ್ವಾಮಿಗಳು ಕೂಡ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ. ಇನ್ನು ಹಿಂದೂ ಹುಲಿ ಯತ್ನಾಳ್ ಸಾಹೇಬರು ಬೆಳಗಾವಿಯಲ್ಲಿ ನಡೆದಿರುವಂಥ ಲಾಠಿ ಚಾರ್ಜ್, ಮಿಸ್ಲಾತಿ ಹೋರಾಟ ನಾವು ಏನು ಮಾಡ್ತಾ ಇದ್ವೋ ಸ್ವಾಮೀಜಿಗಳು ಕೂಡ ಎಲ್ಲ ಬಂದಿದ್ರು. ಮನುಷ್ಯತ್ವ ಇಲ್ದಿರೆ ಸಿದ್ದರಾಮಯ್ಯ ಸಾಹೇಬರು ಮನುಷ್ಯತ್ವ ಅನ್ನೋದು ಇಲ್ದಿರೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಲಾಠಿ ಚಾರ್ಜ್ ನಡೆದಿದೆ ಬೆಳಗಾವಿಯಲ್ಲಿ. ನಾವು ಏನು ಮಿಸ್ಲಾತಿ ಹೋರಾಟಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ವೋ, ಶಾಂತಿ ರೀತಿಯಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ವೋ, ಅದನ್ನೆಲ್ಲ ಇವರು ಹಾಳು ಮಾಡಾಕಿದ್ರು. ಅಂದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಯತ್ನಾಳ್ ಸಾಹೇಬರು ಲಾಠಿ ಚಾರ್ಜ್ ಮಾಡಬಾರ್ದಾಗಿತ್ತು, ಶಾಂತಿಯುತವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಇದನ್ನು ಲಾಠಿ ಚಾರ್ಜ್ ಮಾಡಿ ಹಾಳು ಮಾಡಾಕ್ಬಿಟ್ರು, ನಮ್ಮ ಹೋರಾಟ ಯಾವುದು ಏನು ಅಂತ ಗೊತ್ತಿದೆ ಅಂತ ಹೇಳಿದ್ರು. ಇನ್ನು ರೈತರೆಲ್ಲ ಕಬ್ಬಿನ ಬೆಳೆಗಾರರು, ಮೇಕೆಜೋಳ ಬೆಳೆಗಾರರು, ಸ್ವಾಮಿಗಳು ಕೂಡ ಬಂದಿದ್ರು, ಪಂಚಮಶಾಲಿ ಸ್ವಾಮಿಗಳು. ಅಂಥದ್ರಲ್ಲಿ ಶಾಂತ ರೀತಿಯಲ್ಲಿ ನಾವು ನಡೆಸ್ತಿದ್ದಾಗ ಇವತ್ತು ಯಾಕೆ ಬೇಕಾಗಿತ್ತಿದ್ದು ಲಾಠಿ ಚಾರ್ಜ್ ಅಂಥೇಳಿ ಯತ್ನಾಳ್ ಸಾಹೇಬರು ನೊಂದು ಬೆಂದು ಹೇಳಿರೋಂಥ ಮಾತು. ಎಸ್, ಮನುಷ್ಯತ್ವನೇ ನೋಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಆ ರೀತಿ ಲಾಠಿ ಚಾರ್ಜ್ ಮಾಡಿಸೋರಿ. ಇನ್ನು ಸಭೆಯಲ್ಲಿ ವಿಧಾನಸೌಧದಲ್ಲಿ ನಡೆದಿರೋಂಥ ಘಟನೆ ಕಣಪ್ಪ, ಅಶ್ವಥ್ ಸಾಹೇಬರು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರದ್ದು ಫುಲ್ಲು ಜಿದ್ದಿ ಜಗಳ. ಅಶ್ವಥ್ ಸಾಹೇಬ್ರೇ, ಕಾಂಗ್ರೆಸ್ ಬದುಕೈತೇನ್ರಿ? ಫಸ್ಟು ಬದುಕೈತಾ ಇಲ್ಲ ನೋಡ್ರಿ, ಸತ್ತು ಹೋಗಿದೆಯಾ ಅಂತ ಕೇಳ್ಬಿಟ್ರು ಕಣಪ್ಪ. ನಮ್ಮದು ಬದುಕಿದೆ, ನಿಮ್ಮ BJP ಸರಿಯಾಗೈತಾ ಅದನ್ನು ನೋಡ್ಕೊಳ್ಳಿ. ಏನು ಮಾಡಿದ್ರಿ ನೀವು ಅಷ್ಟು ವರ್ಷದಿಂದ ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳೆಲ್ಲ ಕೊಟ್ಟು ಏನೇನೋ ಮಾಡ್ತಾ ಇದೀವಿ ನಾವು, ಏನು ಅಂತೇಳಿ ಹಿಂಗೇನು ಮಾತಾಡ್ಕೊಂಬಿಟ್ರು ಕಣಪ್ಪ. ನಮಗೂ ಕೇಳಿಸಿಲ್ಲ, ಅವರೇ ಕೇಳಿಸ್ಕೊಂಡಿಲ್ಲ, ಹಂಗೆ ಕೂಗಾಡ್ಬಿಟ್ಟವ್ರಿ. ಇನ್ನು ಸದಸ್ಯರು ಇನ್ನಲ್ಲಿ ಏನಿರ್ತಾರ ಅವರು ಅಧ್ಯಕ್ಷರು, ಅವರು ಸುಮ್ಮನಿರ್ರಿ, ಸೈಲೆಂಟು ಅಂತಾರೆ ಅಧ್ಯಕ್ಷರು. ಮಾತು ಯಾರು ಕೇಳ್ತಾರಪ್ಪ? ಸದನದಲ್ಲಿ ಯಾರ ಮಾತು ಕೇಳಲ್ಲ, ಹಿರಿಯರು ಏನು ನೋಡಲ್ಲ, ಕಿತ್ಲಾಟಕ್ಕೆ ನಿಂತು ಬಿಟ್ರೆ ಆಗೋಯ್ತು ಕಣಪ್ಪ. ಇಲ್ಲಿ ಕಾಂಗ್ರೆಸ್ಸು BJP ಎರಡರದ್ದು ಜಿದ್ದಿ ನಡೆದು ಬಿಟ್ಟಿತ್ತು ಕಣಪ್ಪ. ಅಶ್ವಥ್ ನಾರಾಯಣ ಅವ್ರಿಗೆ ಕೇಳಿದ್ದಿದೆ, ಕಾಂಗ್ರೆಸ್ ಬದುಕೈತಾ ಫಸ್ಟ್ ನೋಡಿ, ಬದುಕಿದೆಯಾ ಅದು ಬದುಕಿದೆಯಾ ಅಂಥೇಳಿ ಅದನ್ನು ಕಾಲು ಎಳೆದು ಹೇಳ್ತಾ ಇದ್ರು. ಇನ್ನು ಬದುಕಿದೆ, ನಮ್ಮ ಕಾಂಗ್ರೆಸ್ ಬದುಕಿದೆ, ನಮ್ಗೆ ಗೊತ್ತಿದೆ, ಬದುಕಿದ್ದಕ್ಕೆ ನಾವಿಲ್ಲ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಬದುಕಿದ್ದೀವಿ ಹ್ಞೂ ಅಂತೇಳಿ. ಇನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬರು ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಗಲ್ಬೆ, ಈ ಮುಸ್ಲಿಂ ಬಾಂಧವರು ಮುಸ್ಲಿಮ್ನವರು ಏನು ಗಲಾಟೆ ಎಬ್ಸಿದ್ರು ಗಣೇಶ ಹಬ್ಬದ ಟೈಮಲ್ಲಿ ಎಲ್ಲ ಹೊಡೆದು ಮಾರಾಮಾರಿಯಾಗಿತ್ತು, ಅವರಿಗೆ ಬಿಡುಗಡೆ ಆಗಿಬಿಟ್ಟಿದೆ. ಬಿಡುಗಡೆ ಅದೇ ಆರ್ ಅಶೋಕ್ ಸಾಹೇಬ್ರು ಅದನ್ನೇ ಕೇಳ್ತಾ ಇದ್ದಾರೆ, ಯಾಕೆ ಬಿಡುಗಡೆ ಮಾಡಿದ್ರು ಅವ್ರನ್ನ? ಶಿಕ್ಷೆ ಆಗಬೇಕಾಗಿತ್ತಲ್ಲ ಅವ್ರಿಗೆ. ಗಲಾಟೆಗಳು ಗಲಭೆಗಳೆಲ್ಲ ಮಾಡೋರನ್ನ ಒಳಗಡೆ ಇಟ್ಕೊಂಡಂಗೆ ಮಾಡಿ ಹಂಗೆ ಹೊರಗೆ ಬಿಟ್ಟುಬಿಡ್ತಾರೆ ಅಂಥೇಳಿ. ಇನ್ನು ಆರ್ ಅಶೋಕ್ ಸಾಹೇಬರು ಒಂದು ಮಾಧ್ಯಮ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು ಏನಪ್ಪ ಅಂದ್ಬಿಟ್ಟು, ಈಗ ಗಲ್ಬೆ ಎಲ್ಲ ಆಯ್ತಲ್ಲಪ್ಪ, ಬೆಂಗಳೂರಲ್ಲೂ ಗಲ್ಬೆ ಆಯಿತು, ಈ ಗಣೇಶ ಎತ್ಕೊಂಡು ಹೋಗ್ಬೇಕಾದ್ರೆ ಕಲ್ಲು ಹೊಡಿತಾರೆ. ಈಗ ಬೆಳಗಾವಿಯಲ್ಲಿ ಸಮ್ಮೇಳನ ನಡೀತಾ ಇದೆ, ಈಗ ಒಂದು ಟೆಂಟ್ ಹಾಕಿದ್ದಾರೆ, ಅದು ಬಿದ್ದೋಗ್ಬಿಡ್ತು. ನಾನು ಏನಂದ್ರೆ RCB ಬಗ್ಗೆ ಮಾತಾಡಿದೆ, 11 ಜನ ಮಕ್ಕಳು ಸತ್ತೋಗ್ಬಿಟ್ರು ಪಾಪ, ಅಮಾಯಕರು ಸತ್ತೋಗ್ಬಿಟ್ರಲ್ಲ ಅಂತ ಹೇಳಿದೆ. ಆವಾಗ ಇದ್ದಕ್ಕಿದ್ದಂಗೆ ಅಲ್ಲಿ ಕಾಂಗ್ರೆಸ್ಸಿಂದ ತೊಗೊಂಬಂದ್ಬಿಟ್ರೆ, ಇವಾಗ ನೋಡಿ ರೂಲ್ಸ್ ಮಾಡಿಬಿಟ್ಟಿದ್ದೀವಿ, 1 ಕೋಟಿ ರೂಪಾಯಿ ಕಟ್ಟಬೇಕು, ಯಾವುದೇ ಜಾಗ ಸ್ಥಳ ತೊಗೋಬೇಕಂದ್ರೂ 1 ಕೋಟಿ ರೂಪಾಯಿ ಕಟ್ಕೊಡ್ಬೇಕು ಆ ಜಾಗಕ್ಕೆ. ಕಾರ್ಯಕ್ರಮ ಆದಮೇಲೆ ವಾಪಸ್ ಕೊಡ್ತಾರೆ. ಅದೇನು ಹೆಚ್ಚು ಕಡಿಮೆಗೆ ಯಾರಾದರೂ ಸತ್ರು ಅಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರ ಕಾರ್ಯಕ್ರಮ ಇಟ್ಟಿದ್ದಾರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ, 10 ವರ್ಷ ಜೈಲು ಪ್ಲಸ್ಸು ಜುರ್ಮಾನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ಹಂಗಾರೆ ಈಗ ಸಿದ್ದರಾಮಯ್ಯ ಸಾಹೇಬ್ರಿಗಲ್ಲಿ ಸಮ್ಮೇಳನ ಮಾಡ್ತಾವ್ರು, ಏನೋ ಟೆಂಟ್ ಗಿಂಟೇನೋ ಬಿಚ್ಕೊಂಡು ಯಾರೋ ಬಿದ್ದು ಸತ್ತೋದ್ರು. ಹಂಗಾರೆ ಸಿದ್ದರಾಮಯ್ಯ ಸಾಹೇಬರು ಅರೆಸ್ಟ್ ಆಗಬೇಕು, ಸಿದ್ದೂರನ್ನು ಅರೆಸ್ಟ್ ಮಾಡ್ಬೇಕಂಗಾರೆ CM ಸಿದ್ದರಾಮಯ್ಯನೂ ಅರೆಸ್ಟ್ ಮಾಡ್ಬೇಕಾಯ್ತದೆ ಅಂತ ಆರ್ ಅಶೋಕ್ ಸಾಹೇಬರು ಹೇಳಿದ್ರು ಕಣಪ್ಪ. ಇನ್ನು ಜಮೀರ್ ಅಹಮದ್ ಸಾಹೇಬರು ಜನವರಿಯಲ್ಲಿ ಮನೆಗಳು ಕೊಡ್ತಾರಂತೆ ಕಣಪ್ಪ. 4700 ಮನೆಗಳು ಏನೋ ಕೊಡ್ತಾರೆ ಫ್ರೀಯಾಗಿ, ಮನೆಗಳು ಕಟ್ಕೊಡೋ ಅಂಥದ್ದು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಹಿಂದಿನ ಸರ್ಕಾರದಲ್ಲೇ ಆಗಿತ್ತಂತೆ, 10 ವರ್ಷದಿಂದ ಹಿಂದಿನ ಸರ್ಕಾರದಲ್ಲಾಗಿತ್ತು, ಯಾರು ಅದನ್ನು ಗಮನಿಸಿರಲಿಲ್ಲ. ಜಮೀರ್ ಅಹಮದ್ ಸಾಹೇಬರು CM ಸಾಹೇಬ್ರ ಹತ್ರ ಮಾತಾಡಿದ್ರು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿದ್ರಂತೆ.
ಏನು ಈ ಥರ 10 ವರ್ಷದಿಂದನೇ ಹಳೆಯ ಸರ್ಕಾರ ಇದ್ದಾಗ ಮಾಡಿದ್ರು, ಪಾಪ ಅವ್ರಿಗೆ ಬಡವ್ರಿಗೆ ಯಾರು ಮನೆ ಕೊಡ್ತಾರೆ ಅಂತ. ಸೊ ಎಸ್ ಸಿಗಳು ಬರೀ 1.5 ಲಕ್ಷ ಈ ಥರ ಎಲ್ಲ ಕೊಡ್ತಾ ಇದ್ರು. ಅವ್ರಿಗೆ ಹೆಂಗೆ ಮನೆ ಕಟ್ಸ್ಕೊಳಕತ್ತೆ, ಬಡವ್ರುಗಳು ಇರ್ತಾರೆ ಅವರು. ಸೊ ಅವ್ರಿಗೆ ಎಸ್ ಸಿಗಳಿಗೆ ಈಗ 4 ಲಕ್ಷ ಮಾಡೋಣ, ಅವ್ರ ಮನೆ ಕಟ್ಸ್ಕೊಳ್ಳಿ. 1.5 ಲಕ್ಷದಲ್ಲಿ ಹೆಂಗೆ ಮನೆ ಆಗುತ್ತೆ, ಒಂದು ಮನೆ ಕಟ್ಸೋಕ್ಕೆ 7.5 ಲಕ್ಷ ಬೇಕಂತೆ. ಸೊ ಸ್ಲಮ್ಮಲ್ಲಿರೋರು ಎಷ್ಟೋ ಜನ ಇದ್ದಾರೆ, ಅವ್ರು ಪ್ರತಿಯೊಬ್ಬರಿಗೂ ಒಂದು ಮನೆ ಆಗಬೇಕು. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ಮಾಡ್ತೀವಿ, ಜನವರಿಯಲ್ಲಿ ಮನೆ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀವಿ, ಏನು ಹೇಳ್ತೀರಾ ಸದಸ್ಯರಿ ಅಂತೇಳಿ ಮಾತಾಡಿದ್ರು ಕಣಪ್ಪ. ಮನೆಗಳು ಮಾಡಿಕೊಡ್ತಾರಂತೆ. ಸೊ ಯಾರಿಗೆ ಎಸ್ ಸಿಗಳು ಇದ್ದಾರೋ ಅವರಿಗೆಲ್ಲ ಪಾಪ ಒಂದೊಂದು ಮನೆಗಳು 4 ಲಕ್ಷ ಸ್ಯಾಂಕ್ಷನ್ ಆಗಬೇಕು. 1.5 ಲಕ್ಷದಲ್ಲಿ ಹೆಂಗಾಗುತ್ತೆ ಸ್ಲಮ್ಮಲ್ಲಿರೋರಿಗೆ? ಬಡವ್ರ ಮನೆ ಕಟ್ಕೊಳ್ಳೋದು ತುಂಬ ಕಷ್ಟ, 7-7.5 ಲಕ್ಷ ಬೇಕು ಒಂದು ಮನೆಗೆ. ಸೊ ಹೀಗಾಗಿ ಅದನ್ನು ಬಗ್ಗೆ ನಾನು ಮಾತಾಡಿದ್ದೀನಿ CM ಸಾಹೇಬ್ರ ಹತ್ರ. ಜನವರಿಯಲ್ಲಿ 4,000 ಮನೆಗಳು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳೋರೆ ಕಣಪ್ಪ. ಇನ್ನು ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಕಣ್ರಪ್ಪ. ಆದರೆ ಬಡವ್ರಿಗೆ ಒಳ್ಳೇದೇ ಆಗಬೇಕು ಅಷ್ಟೇ, ನಾವು ಕೂಡ ಅದನ್ನೇ ಕೇಳ್ಕೊಳ್ಳೋದಪ್ಪ. ಎಸ್, ಇನ್ನು ಬೆಳಗಾವಿಯಲ್ಲಿ ಪಂಚಮಶಾಲಿ ಸ್ವಾಮಿಗಳು ಬೆಂಬಲಿಗರ ಮೇಲೆ ಹಲ್ಲೆ ಆಗಿತ್ತು ಹೋದ ಸತಿ. ಸೊ ಅದಕ್ಕಾಗಿ ಈ ಸತಿ ಅವರು ಮೌನ ಹೋರಾಟವನ್ನು ಮಾಡ್ತಾ ಇದ್ದಾರಂತೆ. ಸುವರ್ಣಸೌಧದಿಂದ ಇನ್ನು ಬೆಳಗಾವಿವರೆಗೂ ಹೊರಡ್ತಾ ಇರೋವಂಥದ್ದು. ಎಸ್, ಮೌನ ವ್ರತ ಮಾಡ್ತಾ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಪ್ಪು ಬಟ್ಟೆಗಳನ್ನ ಕಟ್ಟಿಬಿಟ್ಟು ಅವರು ಮೌನ ಹೋರಾಟವನ್ನು ಮಾಡೋದು. ಯಾಕಂದರೆ ಹೋದ ಸತಿ ಸಮಾವೇಶದಲ್ಲಿ ಎಲ್ಲರ ಮೇಲೆ ಲಾಠಿ ಚಾರ್ಜ್ಗಳು ಅದು ಇದೆಲ್ಲ ಆಗಿತ್ತು. ಸೊ ಹೀಗಾಗಿ ಅವ್ರಿಗೆ ಬೇಜಾರಾಗಿ ಸ್ವಾಮಿಗಳು ಇಂದು ಕಪ್ಪು ಬಟ್ಟೆ ಕಟ್ಟಿ ಮೌನದಲ್ಲಿ ಹೋರಾಟವನ್ನು ಆಚರಿಸ್ತಿದ್ದಾರೆ ಬೆಳಗಾವಿಯಲ್ಲಿ. ಇನ್ನು ಸಂತೋಷ್ ಲಾಡ್ ಅವರು ಹೇಳಿರೋಂಥದ್ದು, BJP ಅವರು ಮಾತಾಡೋಕ್ಕೆ ಬಿಡಲ್ಲ. ಸಮಾವೇಶದಲ್ಲಿ ಏನಾದರೂ ಮಾತಾಡ್ಬೇಕಾದ್ರೆ, ಚರ್ಚೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕ್ತಾರೆ. ನಾವು ಉತ್ತರ ಕೊಡೋಕೆ ಹೋದಾಗ ಅಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ತೊಗೊಂಬಂದಿಡ್ತಾರೆ, ಅದಕ್ಕೆ ಉತ್ತರ ಕೊಡೋಷ್ಟರಲ್ಲಿ ಇನ್ನೊಂದು ಪ್ರಶ್ನೆಗಳು ತೊಗೊಂಬಂದಿಡ್ತಾರೆ. ಮಾತಾಡಕ್ಕೆ ಬಿಡಲ್ಲ. ನಾವು ಸರಿಯಾಗಿ ಅದಕ್ಕೆ ಉತ್ತರ ಕೊಡೋಷ್ಟರಲ್ಲಿ ಇನ್ನೊಬ್ಬರು ಪ್ರಶ್ನೆಗಳು ತಂದಿಡ್ತಾರೆ. BJP ಅವ್ರು ಮಾಡೋ ಕೆಲಸ ಇದು. ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು, ಚರ್ಚೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ BJP ಅವ್ರು ಏನಾದರೂ ಒಂದು ಪ್ರಶ್ನೆ ಹಾಕ್ತಾರೆ, ಇನ್ನು ಅದಕ್ಕೆ ಉತ್ತರ ಕೊಡೋಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ತಂದು ಹಾಕ್ತಾರೆ. ನಾವು ಮಾತಾಡೋದ್ರಂಗೆ ನಮಗೆ ಸಮಾವೇಶದಲ್ಲಿ ಮಾತಾಡೋಕ್ಕೆ ಬಿಡೋದಿಲ್ಲ, ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ, BJP ಅವರು ಮಾತಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಒಂದು ಆರೋಪವನ್ನು ಹೊರಿಸಿದ್ದಾರೆ BJP ಮೇಲೆ. ಅವರು ವಿರೋಧಿ ಸರ್ಕಾರಿ ಅಲ್ವಾ ಅದು. ಸೊ ಹೀಗೆ ಇನ್ನು ಅಶೋಕ್ ಸಾಹೇಬ್ರು ಹೇಳಿರೋಂಥ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿ ಅವ್ರು ಅಲ್ಲಿ ನೋಡಿದ್ರೆ ಬೆಳಗಾವಿಗಳಿಗೆ ಸಮಾವೇಶನ ಅದು ಇದು ಅಂತ ಗಲಾಟೆ ಚಾರ್ಜಿ ಇದು ಅಂತ ನಡೀತೈತೆ. ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿ ಅವ್ರು ನಿನ್ನೆ ಸಿಕ್ಕಿದ್ರು ಆಫೀಸ್ ಒಳಗಡೆ. ಸಿದ್ದರಾಮಯ್ಯ ಸಾಹೇಬ್ರು ನಾನು ನೋಡ್ಬಿಟ್ಟು, ಯಾಕಪ್ಪ ಅಶೋಕ ಸಣ್ಣ ಆಗ್ಬಿಟ್ಟಿದೆಯಲ್ಲ, ನಾಟಿ ಕೋಳಿ ತಿನ್ನು ಅಂದ್ರಂತೆ. ಯಾಕೆ ಸಣ್ಣ ಆಗ್ಬಿಟ್ಟಿದೆಯಲ್ಲ, ನಾಟಿ ಕೋಳಿ ತಿನ್ನು ಅಂದ್ರಂತೆ ಅಶೋಕ್ ಸಾಹೇಬ್ರಿಗೆ. ಅವ್ರು ನಾನು ತಿನ್ನೋದೆಲ್ಲ ಬಿಟ್ಟುಬಿಡ್ತೀನಿ, ನಾನ್ ವೆಜ್, ನನಗೆ ವೆಜ್ ಆಗಿಬಿಡ್ತೀನಿ ಅಂದ್ರಂತೆ. ಇನ್ನು CM ಬದಲಾವಣೆ ಬಗ್ಗೆ ಏನು ಸರ್ ಅಂತ ನಾನೇನು ಕೇಳಿಲ್ಲ, ನಿಮಗೆ ಹೇಳ್ತಾ ಇರೋದು. ಒಂದೊಂದರಲ್ಲಿ ಒಂದೊಂದು ಟ್ವೀಟ್ ಇದೆ. ಒಬ್ಬರು ಮರೆತು ಕಣ್ಣು ಮುಚ್ಕೊಂಡು ಟೈಪ್ ಮಾಡಿದೆ, ಅದು ಹಂಗೆ ಬಂದುಬಿಟ್ಟೈತೆ. CM ಬದಲಾವಣೆ ಬಗ್ಗೆ ಅದು ಬಂದೈತೆ ಹೋರಾಟ. ಇನ್ನೊಂದು ಗೊತ್ತಿಲ್ದಿರಂತ ಯಾರೋ ಟೈಪ್ ಮಾಡಿ ಬಿಟ್ಬಿಟ್ಟವ್ರು, ಇನ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ಹಾಕ್ಬಿಟ್ಟವ್ರೆ, ನಮ್ದು ಏನೂ ಇಲ್ಲ ಈ ಥರ ಅಂತೇಳಿ ಇವರು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇರೋಂಥದ್ದು. ಯಾರ್ಯಾರು ಹೆಂಗೆ ಮಾಡ್ಬಿಟ್ರಲ್ಲ, ಅದು ಹೆಂಗೆ ಬಂದ್ಬಿಡ್ತು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಂಥೇಳಿ ಅಶೋಕ್ ಸಾಹೇಬ್ರು ಕೇಳ್ತಾ ಇರೋಂಥದ್ದು CM ಬದಲಾವಣೆ ಬಗ್ಗೆ. ನಾವು ಕೇಳ್ತಾ ಇಲ್ಲ, ಮತ್ತು ಬದಲಾವಣೆಗಳು ಹೆಂಗೆ ಬಂತದ್ದು, ಮತ್ತು ಆ ವಿಚಾರ ಹೆಂಗೆ ಬಂದಿದ್ದಕ್ಕೆ ಯಾರು ಕಣ್ಣು ಮುಚ್ಕೊಂಡು ಟೈಪ್ ಮಾಡಿ ಬಿಟ್ಬಿಟ್ಟವ್ರೆ, ಯಾರೋ ಪೇಪರ್ಲ್ಲಿ ಹಾಕ್ಸ್ಬಿಟ್ಟವ್ರೆ, ಏನೋ ಆಗ್ಬಿಟ್ಟೈತೆ. ನಿಮಗೆ ಗೊತ್ತಿಲ್ದಂಗೆ ಹೆಂಗೆ, ನಿಮ್ಮ ಸರ್ಕಾರ ನಡೀತಾ ಇದೆಯಲ್ಲ ಹೆಂಗೆ, ನಿಮ್ಗೆ ಗೊತ್ತಿಲ್ದಂಗೆ ಹೆಂಗೆ ಬಂದ್ಬಿಡುತ್ತೆ ಅಂತೇಳಿ ಅಶೋಕ್ ಸಾಹೇಬರು ಪ್ರಶ್ನೆ ಮಾಡಿರೋಂಥದ್ದು. ಇನ್ನು ವೆಂಕಟೇಶ್ ಪ್ರಸಾದ್ ಸರ್ ಬಾಲರ್ರು, ನಮ್ಮ ಕ್ರಿಕೆಟ್ ಆಟಗಾರರು. ವೆಂಕಟೇಶ್ ಪ್ರಸಾದ್ ಸರ್ ಅವರು ಸೀನಿಯರ್ ಆಟಗಾರರು, ನಮ್ಮ ಕರ್ನಾಟಕದವರು, ಅದು ಹೆಮ್ಮೆಯ ವಿಚಾರ. ಸೊ ಇನ್ನು DK ಸಾಹೇಬ್ರನ್ನ ಭೇಟಿಯಾಗದಾಗ ಸನ್ನಿವೇಶದಲ್ಲಿ ನಡೆದಿರುವಂಥದ್ದು, ಇದು ಬೆಳಗಾವಿಯಲ್ಲಿ ಅಲ್ಲೇ ನಡೆದಿರುವಂಥದ್ದು. ಆವಾಗ ಅದಕ್ಕೆ ಹೇಳಿದ್ರವರು, ನಾವು ಎಲ್ಲಿ ಕ್ರಿಕೆಟ್ ಆಡ್ತೀವೋ ನಾವು ದಯವಿಟ್ಟು ಪರ್ಮಿಷನ್ ಮಾಡಿಕೊಡ್ಬೇಕು ಬೆಂಗಳೂರಲ್ಲಿ, ಯಾಕಂದರೆ ಗಲಾಟೆಗಳು ಅದು ಇದು. ಅದೀಗ DK ಸಾಹೇಬ್ರು ಹೇಳಿದ್ರು, ಕಾಲು ತುಳಿತ ಅದು ಇದೆಲ್ಲ ಆಗಿತ್ತು, ಇದು ನಾವು ನೋಡಿಕೊಂಡು ನಾವು ಇದನ್ನು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾಳೆ ಮಾತಾಡ್ತೀನಿ. ಸೊ ವೆಂಕಟೇಶ್ ಅವ್ರಿಗೆ ನಾನು ಇದನ್ನೆಲ್ಲ ಮಾಡಿಕೊಡ್ತೀನಿ, ಪರ್ಮಿಷನ್ಗಳು ಮಾಡಿಕೊಡ್ತೀನಿ ಅವರಿಗೆ ಅಂಥೇಳಿ ಮಾತುಕತೆಗಳನ್ನ ಹೇಳಿ ಮುಗಿಸಿದ್ರು ಕಣಪ್ಪ. ಇನ್ನು ವೆಂಕಟೇಶ್ ಪ್ರಸಾದ್ ಸರ್ ಅವರು ಇನ್ನು ಅವ್ರಿಗೆ ಇನ್ನು ಕರ್ನಾಟಕದ ಇನ್ಚಾರ್ಜ್ ಅವರೇ ಆಗ್ಬಿಟ್ಟಿದ್ದಾರೆ ಈಗ, ನಮ್ಮ ವೆಂಕಟೇಶ್ ಪ್ರಸಾದ್ ಸರ್ ಅವರು. ಸೊ ಹೀಗಾಗಿ ಅವ್ರ ಕೈಗೆ ಬಂದುಬಿಟ್ಟಿದೆ ಕ್ರಿಕೆಟು. ಕರ್ನಾಟಕದಲ್ಲಿ ಎಲ್ಲೇ ಕ್ರಿಕೆಟ್ ಆದರೂ ಈಗ ಅವರಿಂದನೇ ನಡಿಬೇಕು, ಓಕೆನಾ. ಇನ್ನು ಧರ್ಮಸ್ಥಳದ ಕೇಸು SIT ಪ್ರಣಬ್ ಮೊಹಂತಿ ಅವರು G ಪರಮೇಶ್ವರ್ ಸಾಹೇಬ್ರನ್ನ ಭೇಟಿಯಾಗಿದ್ದಾರೆ. ಇಂಚಿಂಚು ಬಗ್ಗೆನೂ ಎಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ, ಏನೇನಾಗಿದೆ ಬುರುಡೆ ಕೇಸುಗಳು ಏನೇನಾಗಿದೆ ಅಂತ. ಪ್ರಣಬ್ ಮೊಹಂತಿ ಅವರು G ಪರಮೇಶ್ವರ್ ಸಾಹೇಬ್ರನ್ನ ಭೇಟಿಯಾಗಿರೋಂಥದ್ದು. SIT ಮೇನ್ ಹೆಡ್ ಯಾರಿದ್ದಾರೋ ಅವರು ಪ್ರಣಬ್ ಮೊಹಂತಿ ಅವರು ಭೇಟಿಯಾಗಿದ್ದಾರೆ G ಪರಮೇಶ್ವರ್ ಸಾಹೇಬ್ರನ್ನ. ಬುರುಡೆ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ. ಏನಾಗಿದೆ, ಬುರುಡೆ ಯಾರ್ದು, ಏನು, ಯಾವಾಗಿತ್ತು, ಯಾವ ವರ್ಷದ ಹಿಂದೆ, ಯಾರು ಮಾಡಿದ್ರು, ಏನು ಎತ್ತ ಎಲ್ಲ ತನಿಖೆ ಆಗಿದೆ. ಸೊ G ಪರಮೇಶ್ವರ್ ಸಾಹೇಬ್ರನ್ನ ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೂ ಆಮೇಲೆ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಸಭೆ ಒಳಗಡೆ ಅಲ್ಲಿ ದೆಹಲಿಯಲ್ಲಿ ಸಭೆ ನಡಿಬೇಕಾದ್ರೆ ಅಲ್ಲಿ ನಡೆದಿರುವಂಥ ಡಕ್ಕಪ್ಪಾರ್ಗಳು. ಒಂದೇ ಮಾತರಂ ಅದು ಇದು ಅಂತ ಹೇಳಿದ್ರೆ, ಒಂದೇ ಮಾತರಂ ಅನ್ನೋದು ಬಂದಿತ್ತು, ಆದರೆ ಕತ್ತರಿಸಿದ್ದು ನೆಹರು ಅವರು. ಅದನ್ನು ಕತ್ತರಿಸೇ ಬಿಸಾಕ್ಬಿಟ್ಟಿದ್ರು ನೆಹರು ಅವರು. ಇಂದಿರಾ ಗಾಂಧಿ ಇಂಥ ತಪ್ಪು ಮಾಡಿದ್ರು
ಅವಾಗ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ನೀವು ಬರೀ ಅದ್ರದ್ದು ಇದ್ರದ್ದು ಚರ್ಚೆ ಮಾಡ್ತಿರಲ್ಲ, ದೇಶ ಮುಂದೆ ಹೆಂಗೆ ಒರೆಸ್ಬೇಕನ್ನೋ ಚರ್ಚೆ ಮಾಡಿ. ನೆಹರು ಅವರು ಆ ತಪ್ಪು ಮಾಡಿದ್ರು, ಇಂದಿರಾ ಗಾಂಧಿ ತಪ್ಪು ಮಾಡಿದ್ರು, ರಾಜೀವ್ ಗಾಂಧಿ ಆ ತಪ್ಪು ಮಾಡಿದ್ರು ಅಂತಿರಲ್ಲ. ಅದನ್ನೆಲ್ಲ ಯಾಕೆ ಇವಾಗ ಈ ಚರ್ಚೆಯಲ್ಲಿ ತೊಗೊಂಬರ್ತಾ ಇದ್ದೀರಾ ನೀವು? ಅದರದ್ದೇ ಒಂದು ಸಪ್ರೇಟಾಗಿ ಮಾಡಿ ಬರ್ದಿಡಿ, ಎಲ್ಲ ಯಾರ್ಯಾರು ಏನು ತಪ್ಪು ಮಾಡಿದಾರೆ ಅಂತೆಲ್ಲ ತೆಗೆಯೋಣ ಅಂಥೇಳಿ ಇವ್ರು ತಿರುಗೇಟ್ ಕೊಟ್ಟರು ಅಂಥದ್ದು. ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಮಂತ್ರಿ ಮೋದಿಯವ್ರು ಕೊಟ್ಟಿರೋದು. ಇನ್ನು ಮೋದಿಯವ್ರು ಬಿಡ್ತಾರ, ಇನ್ನು ಅವರು ಒಂದರ ಮೇಲೆ ಒಂದು ಪ್ರಶ್ನೆಗಳು ಹಾಕಿದ್ರು ಪ್ರಿಯಾಂಕಾ ಗಾಂಧಿ ಅವರಿಗೆ. ನಿಮ್ಮ ಕಾಂಗ್ರೆಸ್ ಬಂದಿತ್ತಲ್ಲ, ಇವಾಗ ಏನು ಮಾಡಿದ್ರಿ, ಏನು ಮಾಡ್ತಾ ಇದೆ, ಈ ಥರ ಒಂದರ ಮೇಲೆ ಒಂದು ಪ್ರಶ್ನೆ. ಕರ್ನಾಟಕದಲ್ಲಿ ಏನಾಯಿತು, ದೆಹಲಿಯಲ್ಲಿ ಏನಾಯಿತು, ತೆಲಂಗಾಣದಲ್ಲಿ ಏನು ಮಾಡಿದ್ರಿ, ಸೊ ಈ ಥರ ಪ್ರಶ್ನೆಗಳು ಹಾಕ್ಕೊಂಡು ಅವರು ಕೂಡ ಅವ್ರನ್ನ ಲ್ಯಾಕ್ ಮಾಡಿ ಇಟ್ಬಿಟ್ರು. ಇವರಿಬ್ಬರದು ಮಾತುಕತೆಗಳು ಜೋರಾಗಿತ್ತು ದೆಹಲಿಯಲ್ಲಿ. ಇನ್ನು ಯತ್ನಾಳ್ ಸಾಹೇಬರು ಸದನದಲ್ಲಿ, ಯತ್ನಾಳ್ ಸಾಹೇಬರು ಹಿಂದೂ ಹುಲಿ, ಯತ್ನಾಳ್ ಸಾಹೇಬರು, ನಾವು ಸೀನಿಯರ್ಗಳಿದ್ದೀವಿ, ನಮ್ಮನ್ನು ಸದನದಲ್ಲಿ ನಮ್ಮನ್ನು ಹಿಂದೆ ಕುಂದಿರ್ಸ್ತಿರಲ್ಲ, ಯಾಕೆ ನಮ್ಮನ್ನು ಮುಂದೆ ಕುಂದಿರ್ಸ್ಬೇಕು ನೀವು? ಸೀನಿಯರ್ಗಳು ನಾವು, ಗೆದ್ದಿರೋರು 7-8 ಸತಿ ಗೆದ್ದಿರೋರು ನಾವು, ನಮ್ಮನ್ನ ಯಾಕೆ ನೀವು ಹಿಂದೆಗಡೆ ಕುಂದಿರ್ಸ್ತೀರ? ನೀವು ಹೋದ ಸತಿನೇ ಹೇಳಿದ್ದೆ ನಾನು ನಿಮಗೆ ನಾನು ರಿಕ್ವೆಸ್ಟು ಮಾಡ್ಕೊಂಡಿದ್ದೆ, ಆದರೂ ನೀವು ನಮ್ಮನ್ನು ಹಿಂದೆ ಕುಂದಿರ್ಸಿದ್ದೀರಿ, ಯಾಕೆ ಕುಂದಿರ್ಸ್ತಾ ಇದ್ದೀರಾ ನೀವು? ಉತ್ತರ ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತೀನಿ ಅಂತೇಳಿ ಪ್ರಶ್ನೆಗಳು ಹಾಕಿರೋಂಥದ್ದು ಕಣಪ್ಪ. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಓಡ್ ಬರ್ತೀನಿ ಅನ್ನೋದೈತ್ರಿ ಶೇಂಬುಲಿಂಗ್. ಎಟ್ಲ ಕಾರಣ ವಿಧಾನಸೌಧ ಅಲ್ಲ, ಬೆಳಗಾವಿ ವಿಧಾನಸೌಧ, ದೆಹಲಿ ಎಲ್ಲ ಕಡೆ ಓಡಾಡ್ಬೇಕಣಪ್ಪ. ಒಂದೇ ಕಡೆ ಎಲ್ಲ ಸುದ್ದಿಗಳು ಬಾಳಿ ಸಿಗ್ತವೆ. ಬರ್ತೀನಿ ಕಣ್ರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಬರ್ತೀನಿ ಅನ್ನೋದೈತ್ರಿ ನಿಮ್ಮ ಪಾದಕ್ಕೆ ಶರಣು ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.